ಹೆಲೋ ಫ್ಯೂಚರ್ ಇಂಜಿನಿಯರ್ಸ್, ವೆಲ್ಕಮ್ ಟು ಎಲಿಗೆಂಟ್ ಎಲೆಕ್ಟ್ರಾನಿಕ್ಸ್. ಈ ವಿಡಿಯೋದಲ್ಲಿ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಸ್ಪೆಷಲೈಸೇಷನ್ ಇನ್ ಎ ಅಂಡ್ ಎಮ್ ಎಲ್ ನೋಡೋಣ. ಇದೇ ಥರದ್ದು ಇನ್ನೊಂದು ಕೋರ್ಸು ಇರುತ್ತೆ ಕೆಲವು ಕಾಲೇಜಲ್ಲಿ, ಬರೀ ಎ ಅಂಡ್ ಎಮ್ ಎಲ್. ಅದರ ಕೋರ್ಸ್ ಕೋಡು ಎ ಅಂತ ಇರುತ್ತೆ. ಇದು CSE ಬ್ರ್ಯಾಕೆಟಲ್ಲಿ ಎ ಅಂಡ್ ಎಮ್ ಎಲ್. 66 ಕಾಲೇಜುಗಳು ಕನ್ಸಿಡರ್ ಮಾಡ್ಕೊಂಡಿದ್ದೀನಿ ಈ ವಿಡಿಯೋದಲ್ಲಿ. ಒಂದಷ್ಟು ಪ್ರೈವೇಟ್ ಯೂನಿವರ್ಸಿಟೀಸ್ ಮಿಸ್ ಆಗಿರಬಹುದು. 66, ಇಲ್ಲಿ 65 ಅಂತ ತೋರಿಸ್ತಿರುತ್ತೆ, ಮಧ್ಯದಲ್ಲಿ ಒಂದು ನಂಬರ್ ಮಿಸ್ ಆಗಿದೆ, ರಥಿನಮ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿದು. ಸೊ ಟೋಟಲಿ 66 ಕಾಲೇಜಸ್ ಆಫ್ ಕರ್ನಾಟಕ ಐ ಹ್ಯಾವ್ ಕನ್ಸಿಡರ್ಡ್. ಈ ವಿಡಿಯೋ ನಿಮ್ಗೆ ಏನಕ್ಕೆ ಯೂಸ್ ಆಗುತ್ತೆ ಅಂದರೆ, ಐ ಹ್ಯಾವ್ ಕನ್ಸಿಡರ್ಡ್ 2026 ಮಾರ್ಕ್ ಅಲಾಂಗ್ ವಿತ್ 2025 ರೌಂಡ್ 3. 2025 ರೌಂಡ್ 3 ಇಲ್ಲಿದೆ, 2026 ಮಾರ್ಕ್ ಇಲ್ಲಿದೆ. ನೆಕ್ಸ್ಟು ಫಸ್ಟ್ ರೌಂಡು ಅನೌನ್ಸ್ ಆಗುತ್ತೆ. ಫಸ್ಟ್ ರೌಂಡ್ ಅನೌನ್ಸ್ ಆದಾಗ ಈಗ ನಿಮಗೆ ಮೊದಲ ಸಿಕ್ಕಂತಹ ಸೀಟ್ ಸಿಗಬಹುದು, ಸಿಗದೇನೆ ಇರ್ಬೋದು. ಬಟ್ ಕಟ್ ಆಫು ಆಲ್ಮೋಸ್ಟ್ ಸ್ವಲ್ಪ ಹೆಚ್ಚು ಕಡಿಮೆ ಅಲ್ಲೇ ಇರುತ್ತೆ, ಕಾಲೇಜಿನ ಕಟ್ ಆಫ್. ಸೊ ನಿಮಗೆ ಒಂದು ಕಾಲೇಜ್ ಮೇಲೆ ಹೋಗಿರ್ತೀರ, ಕೆಳಗಡೆ ಬಂದಿರ್ತೀರ. ಯಾಕೆಂದರೆ ಎಲ್ಲರೂ ಆಪ್ಷನ್ ಎಂಟ್ರಿಯಲ್ಲಿ ಬದಲಾವಣೆಗಳು ಮಾಡ್ಕೊಂಡಿದ್ದಾರೆ. ಹಾಗಾಗಿ ಫಸ್ಟ್ ರೌಂಡ್ ಆದಮೇಲೆ ಯಾವುದೇ ಬದಲಾವಣೆಗೆ ಅವಕಾಶ ಕೊಡೋದಿಲ್ಲ ಇವರು, ಯಾಕೆಂದರೆ ಕೊಟ್ಟಷ್ಟು ಚೇಂಜ್ ಮಾಡ್ಕೋತಾ ಇರ್ತಾರೆ ಅಂತ. ಸೊ ಈಗ 2025 ರೌಂಡ್ 3 ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀನಿ. ಸೊ ಈ ವರ್ಷ ಎಲ್ಲಿವರೆಗೂ ಹೋಗ್ಬೋದು, ಏನಾಗ್ಬೋದು ಅಂತ ಖಂಡಿತ ನೀವು ಗೆಸ್ ಮಾಡಬಹುದು. ಅಂದರೆ ನಿಮಗೆ ಯಾವ ಕಾಲೇಜಲ್ಲಿ ಫಸ್ಟ್ ರೌಂಡಲ್ಲಿ, ಸೆಕೆಂಡ್ ರೌಂಡಲ್ಲಿ, ಥರ್ಡ್ ರೌಂಡಲ್ಲಿ ಅಪ್ಗ್ರೇಡ್ ಆಗಬಹುದು ಅನ್ನೋದು ಖಂಡಿತ ನಿಮಗೆ ಗೊತ್ತಾಗುತ್ತೆ. RV ಕಾಲೇಜ್ ಆಫ್ ಇಂಜಿನಿಯರಿಂಗಿಂದ ಸ್ಟಾರ್ಟ್ ಮಾಡೋಣ. RV ಕಾಲೇಜ್ ನಂಬರ್ 1 ಕಾಲೇಜು. ಸೊ ಎನಿ ಕೋರ್ಸ್, ಯಾವ ಕೋರ್ಸ್ಗಾದ್ರೂ ಅಲ್ಲಿ ಸೇರ್ಕೊಳ್ಳಿ, ಯಾವ ಬ್ರಾಂಚ್ಗಾದ್ರೂ ಸೇರ್ಕೊಳ್ಳಿ, ಏನೂ ತೊಂದರೆ ಇಲ್ಲ. ಸೊ ಇಲ್ಲಿ ಎ&ಎಮ್-ಎಲ್ ಅಲ್ಲಿ 742 ಇತ್ತು ಲಾಸ್ಟ್ ಇಯರು, ಬಟ್ ಈ ವರ್ಷ ಆಸ್ ಇಟ್ ಈಸ್ ಮಾರ್ಕ್ ರೌಂಡ್ 266 ಅಲ್ಲಿ ನಿಂತಿದೆ. ಖಂಡಿತ ಡ್ರಾಪ್ ಆಗುತ್ತೆ. ಯಾಕೆಂದ್ರೆ ನೀಟ್ ಆಸ್ಪಿರೆಂಟ್ಸ್ ಎಲ್ಲ ಡ್ರಾಪ್ ಆಗ್ತಾರೆ. ಕಾಮೆಟ್ಗೆ ಹೋಗೋರು ಕಾಮೆಟ್ಗೆ ಹೋಗ್ತಾರೆ, ಲಾಂಗ್ ಟರ್ಮ್ ಹೋಗೋರು ಹೋಗ್ತಾರೆ, ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಅಡ್ಮಿಟ್ ಆಗಿರೋರು ಸಹ ಡ್ರಾಪ್ ಆಗ್ತಾರೆ. ಈಗ ಮಾರ್ಕಲ್ಲಿ ಫಸ್ಟ್ ರೌಂಡಲ್ಲಿ ಎಲ್ಲರೂ 100% ಎಲ್ಲ ಸ್ಟೂಡೆಂಟ್ಸು ಪಾರ್ಟಿಸಿಪೇಟ್ ಮಾಡ್ತಾ ಇರೋದ್ರಿಂದ ನಿಮಗೆ ಕಟ್ ಆಫ್ ಸ್ವಲ್ಪ ಹೈ ಕಾಣುತ್ತೆ. ನೆಕ್ಸ್ಟ್ ಅದು ಡ್ರಾಪ್ ಆಗೇ ಆಗುತ್ತೆ. MSRITಯಲ್ಲಿ ಲಾಸ್ಟ್ ಇಯರ್ 2791 ಇದ್ರೆ, ಈ ವರ್ಷ 1320 ಇದೆ. ಖಂಡಿತ ಈ ವರ್ಷನೂ 2000 ಕ್ರಾಸ್ ಮಾಡ್ಕೊಂಡು ಹೋಗುತ್ತೆ. ಮೈಸೂರಿನ JSS ಸೈನ್ಸ್ ಅಂಡ್ ಟೆಕ್ನಾಲಜಿ ಯೂನಿವರ್ಸಿಟಿ ಲಾಸ್ಟ್ ಇಯರು 7311 ಇತ್ತು, ಬಟ್ ಈ ವರ್ಷ ಸದ್ಯಕ್ಕೆ 4102 ನಿಂತಿದೆ. ಫಸ್ಟ್ ರೌಂಡಲ್ಲೂ ಹಾಗೆ ಅಲ್ಲೇ ಓಡಾಡ್ತಿರುತ್ತೆ. ಸೆಕೆಂಡ್ ರೌಂಡಲ್ಲಿ ಡ್ರಾಪ್ ಆಗುತ್ತೆ ಸಿಗ್ನಿಫಿಕೆಂಟ್ ಆಗಿ. ಥರ್ಡ್ ರೌಂಡಲ್ಲಂತೂ ಖಂಡಿತ ಹಾಗೆ ಆಗುತ್ತೆ. ತುಮಕೂರಿನ ನಂಬರ್ 1 ಕಾಲೇಜು SIT ಸಿದ್ಧಗಂಗಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ 9562 ಇತ್ತು, ಬಟ್ ಈ ವರ್ಷ 6215 ಇದೆ. ಮೈಸೂರಿನ NIE ಟಾಪ್ 2 ಕಾಲೇಜು 10634 ಇತ್ತು ಲಾಸ್ಟ್ ಇಯರು, ಈ ವರ್ಷ 7600 ಅಲ್ಲಿದೆ. RVITM 14000 ಇತ್ತು ಲಾಸ್ಟ್ ಇಯರು, ಈ ವರ್ಷ 6334. KLS ಗೋಗ್ಟೆ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ವೆರಿ ಗುಡ್ ಕಾಲೇಜ್ ಇನ್ ಬೆಳಗಾವಿ, 15,000 ಇತ್ತು, ಈ ವರ್ಷ 12,000 ಇದೆ. ಖಂಡಿತ ಲಾಸ್ಟ್ ಇಯರ್ ಕಟ್ ಆಫ್ನು ಕ್ರಾಸ್ ಮಾಡ್ಕೊಂಡು ಹೋಗೋ ಸಾಧ್ಯತೆ ಇದೆ. RNSIT 16,199 ಇತ್ತು ಲಾಸ್ಟ್ ಇಯರು, ಈ ವರ್ಷ ಆಲ್ರೆಡಿ 12,284 ಇದೆ. CMRIT 17,000 ಇತ್ತು, ಈ ವರ್ಷ ಆಲ್ಮೋಸ್ಟ್ 13,000. DSATM ದಯಾನ್ ಸಾಗರ್ ಅಕಾಡೆಮಿ ಆಫ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್ 19,884 ಇತ್ತು, ಈ ವರ್ಷ 14,000 ಅಲ್ಲಿ ಇದೆ ಸದ್ಯಕ್ಕೆ. JSS ATE ಬೆಂಗಳೂರು 21,000, ಬಟ್ ಈ ವರ್ಷ 16,000. ವಿದ್ಯಾವರ್ಧಕ ಕಾಲೇಜು, ವೆರಿ ಡೀಸೆಂಟ್ ಕಾಲೇಜ್ ಆಫ್ ಮೈಸೂರು. SJC ಎಲ್ಲಿ ಸಿಗಲಿಲ್ಲ, RV ಯೂನಿವರ್ಸಿಟಿಯಲ್ಲಿ ಸಿಗಲಿಲ್ಲ, NIE ಎಲ್ಲಿ ಸಿಗಲಿಲ್ಲ ಅಂದರೆ ಖಂಡಿತ ವಿದ್ಯಾವರ್ಧಕಕ್ಕೆ ಸೇರ್ಕೋಬಹುದು. 22,000 ಲಾಸ್ಟ್ ಇಯರು, ಈ ವರ್ಷ 19,000. ಖಂಡಿತ ನಿಮಗೂ ಗೊತ್ತಾಗುತ್ತೆ, ಈ ವರ್ಷನೂ 22,000 ಆ ರೇಂಜಲ್ಲಿದ್ದರೆ ನಿಮಗೆ ವಿದ್ಯಾವರ್ಧಕದಲ್ಲಿ ಎ&ಎಮ್-ಎಲ್ ಸಿಗುತ್ತೆ ಅಂತ. GSSS ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಫಾರ್ ವಿಮೆನ್, ವೆರಿ ಡೀಸೆಂಟ್ ಕಾಲೇಜ್ ಫಾರ್ ಗರ್ಲ್ಸ್. ಖಂಡಿತ ನಿಮ್ದು ಏನಾದರೂ ಕಟ್ ಆಫ್, ನಿಮ್ಮ ರ್ಯಾಂಕ್ ಏನೋ ಈ ಕಟ್ ಆಫ್ ಮ್ಯಾಚ್ ಆಗ್ತಾ ಇದ್ರೆ ಖಂಡಿತ ಆಪ್ಷನ್ ಎಂಟ್ರಿ ಮಾಡ್ಕೋಬಹುದು ನೀವು. ಖಂಡಿತ ಅಡ್ಮಿಟು ಆಗ್ಬೋದು. ವೆರಿ ಡೀಸೆಂಟ್ ಕಾಲೇಜ್, 23,000 ಇತ್ತು, ಈ ವರ್ಷ ಆಲ್ಮೋಸ್ಟ್ 19,000, 19.5 ಅಂದ್ಕೊಳ್ಳಿ. ಈ ವರ್ಷನೂ ಲಾಸ್ಟ್ ಇಯರ್ ಕಟ್ ಆಫ್ ಹತ್ರನೇ ಹೋಗುತ್ತೆ. ಮಂಗಳೂರಿನ ವೆರಿ ಡೀಸೆಂಟ್ ಕಾಲೇಜು ಸಹ್ಯಾದ್ರಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ 25,000 ಇತ್ತು ಲಾಸ್ಟ್ ಇಯರು, ಆಲ್ರೆಡಿ 21,000 ಇದೆ. ಈ ವರ್ಷನೂ ಲಾಸ್ಟ್ ಇಯರ್ ಕಟ್ ಆಫ್ ಮೇಂಟೈನ್ ಮಾಡುತ್ತಿದ್ದು. MIT ಮ್ಯಾಂಗ್ಳೂರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ಇಂಜಿನಿಯರಿಂಗ್, ಡಾಕ್ಟರ್ ಪ್ರಶಾಂತ್ ಅಂತ ಪ್ರಿನ್ಸಿಪಲ್ ಇದ್ದಾರೆ, ಮೂಡುಬಿದ್ರೆ. 30,000 ಇತ್ತು ಲಾಸ್ಟ್ ಇಯರು, ಬಟ್ ಈ ವರ್ಷ ನೋಡಿ ಆಲ್ರೆಡಿ 37,000 ಬಿಟ್ಟು ಹೋಗಿದೆ. ಲಾಸ್ಟ್ ಇಯರ್ಗಿಂತ 7,000 ಕಟ್ ಆಫ್ ಆಲ್ರೆಡಿ ಡ್ರಾಪ್ ಆಗಿಬಿಟ್ಟಿದೆ. GAT ಗ್ಲೋಬಲ್ ಅಕಾಡೆಮಿ ಆಫ್ ಟೆಕ್ನಾಲಜಿ 31,000 ಇತ್ತು ಲಾಸ್ಟ್ ಇಯರು, ಈ ವರ್ಷ 27,449. ಇದು ಅಷ್ಟೇ ಲಾಸ್ಟ್ ಇಯರ್ ಕಟ್ ಆಫ್ ಹತ್ರ ಖಂಡಿತ ಹೋಗುತ್ತೆ. ನೆಕ್ಸ್ಟು ಮಲ್ನಾಡ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಹಾಸನ್ 33,000 ಇತ್ತು ಲಾಸ್ಟ್ ಇಯರು, ಬಟ್ ಈ ವರ್ಷ 29,000. ಈ ವರ್ಷನೂ ಲಾಸ್ಟ್ ಇಯರ್ ಕಟ್ ಆಫ್ ಅಷ್ಟೇ ಹೋಗುತ್ತೆ. PS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮಂಡ್ಯ 33,000, ಈ ವರ್ಷ 25,000 ಅಲ್ಲಿದೆ. ಸೊ ಅದನ್ನು ರೀಚ್ ಆಗೋದು ಸ್ವಲ್ಪ ಕಷ್ಟ, ಹತ್ರ ಹೋಗುತ್ತೆ ಲಾಸ್ಟ್ ಇಯರ್ ಅಷ್ಟು.
ಜೈನ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮಚ್ಚೆ ಬೆಳಗಾವಿ 41,000 ಇತ್ತು ಲಾಸ್ಟ್ ಇಯರ್, ಈ ವರ್ಷ ಆಲ್ರೆಡಿ 39,597. ಸೊ ಲಾಸ್ಟ್ ಇಯರ್ಗಿಂತ ಕಟ್ ಆಫ್ ಡ್ರಾಪ್ ಆಗುತ್ತೆ. ಮಹಾರಾಜ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬೆಳವಾಡಿ 41,000 ಇತ್ತು, ಈ ವರ್ಷ 35,000 ಇದೆ, ಖಂಡಿತ ಡ್ರಾಪ್ ಆಗುತ್ತೆ. ಡಾಕ್ಟರ್ ಬಿ ಜಿ ಹಲ್ಕಟ್ಟಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬಿಜಾಪುರ್ 44,000 ಇತ್ತು, ಈ ವರ್ಷ 37,000. ಈ ಸರಿನೂ ಸಹ 44 ಹೋಗೋ ಎಲ್ಲ ಸಾಧ್ಯತೆ ಇದೆ. ಡಾನ್ ಬಾಸ್ಕೋ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಲಾಸ್ಟ್ ಟೈಮು 44,000 ಇತ್ತು, ಈ ವರ್ಷ ಮಾರ್ಕಲ್ಲಿ 40 ಇದೆ, ಈ ವರ್ಷ 44 ಹೋಗುತ್ತೆ, 45ಗೂ ಹೋಗೋ ಸಾಧ್ಯತೆ ಇದೆ. ಚಿಕ್ಕಬಳ್ಳಾಪುರದಲ್ಲಿರೋ ಎಸ್ ಜೆ ಸಿ ಐ ಟಿ 46,000 ಇತ್ತು ಲಾಸ್ಟ್ ಇಯರು, ಬಟ್ ಈ ವರ್ಷ ನೋಡಿ ಮಾರ್ಕಲ್ಲಿ ಆಲ್ರೆಡಿ 53,817ಗೆ ಅಲಾಟ್ ಆಗಿತ್ತು ಮಾರ್ಕಲ್ಲಿ. ಸೊ ಈ ವರ್ಷನೂ ಖಂಡಿತ ಸಿಕ್ಕಾಪಟ್ಟೆ ಕಟ್ ಆಫ್ ಡ್ರಾಪ್ ಆಗುತ್ತೆ ಎಸ್ ಜೆ ಸಿ ಐ ಟಿ ಚಿಕ್ಕಬಳ್ಳಾಪುರಲ್ಲಿ. ಈಸ್ಟ್ ಪಾಯಿಂಟ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿ 49,000 ಇತ್ತು, ಈ ವರ್ಷ 41ಅಲ್ಲಿದೆ, ಇದು ಅಷ್ಟೇ 49ವರೆಗೂ ಖಂಡಿತ ಹೋಗುತ್ತೆ. ಎ ಎಮ್ ಸಿ ಇಂಜಿನಿಯರಿಂಗ್ ಕಾಲೇಜ್ ಬನ್ನೇರುಘಟ್ಟ ರೋಡು ಬೆಂಗಳೂರು 50,000 ಇತ್ತು ಲಾಸ್ಟ್ ಇಯರ್, ಈ ವರ್ಷ 44,000 ಇತ್ತು, ಈ ವರ್ಷನೂ 50,000ಗೆ ಕಣ್ಣು ಮುಚ್ಕೊಂಡು ಹೋಗುತ್ತೆ. ಸಪ್ತಗಿರಿ ಎನ್ ಪಿ ಎಸ್ ಯೂನಿವರ್ಸಿಟಿ 54,000 ಇತ್ತು, ಈ ವರ್ಷ 48. ಸೊ ಆ್ಯಸ್ ಯು ಎಕ್ಸ್ಪೆಕ್ಟೆಡ್ ಈ ವರ್ಷನೂ ಥರ್ಡ್ ರೌಂಡಲ್ಲಿ 54,000ವರೆಗೂ ಹೋಗುತ್ತೆ. ಕೇಂಬ್ರಿಡ್ಜ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ನಾರ್ತ್ ಕ್ಯಾಂಪಸ್ 55,000 ಇತ್ತು ಲಾಸ್ಟ್ ಇಯರ್, ಈ ವರ್ಷ 37,000 ಇದೆ. ಸಾಯಿ ವಿದ್ಯಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ರಾಜನಕೋಟೆ ಯಲಹಂಕ ವೆರಿ ಡೀಸೆಂಟ್ ಕಾಲೇಜ್. ನಿಮ್ಮ ಆಪ್ಷನ್ ಎಂಟ್ರಿಯಲ್ಲಿದ್ದರೆ ಒಂದ್ಸರಿ ಕಾಲೇಜ್ಗೆ ಹೋಗಿ ಚೆಕ್ ಮಾಡ್ಕೊಳ್ಳಿ. ವೆರಿ ಡೀಸೆಂಟ್ ಕಾಲೇಜ್, ಡಾಕ್ಟರ್ ಮಂಜುನಾಥ್ ಅಂತ ಪ್ರಿನ್ಸಿಪಲ್ ಇದ್ದಾರೆ, ಆರಾಮಾಗಿ ಸೇರ್ಕೋಬೋದು. 59,000 ಲಾಸ್ಟ್ ಇಯರ್, ಈ ವರ್ಷ 56,000, ಲಾಸ್ಟ್ ಇಯರ್ಗಿಂತ ಕಟ್ ಆಫ್ ಡ್ರಾಪ್ ಆಗುತ್ತೆ ಇಲ್ಲಿ. ಭಾಲ್ಕಿಯಲ್ಲಿರೋ ಭೀಮಣ್ಣ ಕಂಡ್ರೆ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ 59,000 ಲಾಸ್ಟ್ ಇಯರ್ ಇದ್ರೆ, ಈ ವರ್ಷ 49,000, 10,000 ಗ್ಯಾಪ್ ಇದೆ, ಬಟ್ 2-3 ರೌಂಡಲ್ಲಿ ಖಂಡಿತ ಆ ರೇಂಜ್ಗೆ ಹೋಗುತ್ತೆ. ಆಟ್ಮೆ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮೈಸೂರು 61,000 ಲಾಸ್ಟ್ ಇಯರ್, ಈ ವರ್ಷ 45,000. ಈಸ್ಟ್ ವೆಸ್ಟ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬೆಂಗಳೂರು 61,000 ಲಾಸ್ಟ್ ಇಯರ್, ಈ ವರ್ಷ 47,000 ಇದೆ ಮಾರ್ಕಲ್ಲಿ. ನೆಕ್ಸ್ಟ್ ಮೈಸೂರಿಗೆ ಹೋಗೋಣ. ಮಹಾರಾಜ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ತಾಂಡವಪುರ 62,000 ಲಾಸ್ಟ್ ಇಯರ್, ಈ ವರ್ಷ 46,000. ಜೈನ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂಡ್ ರಿಸರ್ಚ್ ಬೆಳಗಾವಿ 2 ಇದೆ, ಬೆಳಗಾವಿಯಲ್ಲಿ ಜೈನ್ ಅಂತ ಹೆಸರು ಇಟ್ಕೊಂಡು 66,000 ಲಾಸ್ಟ್ ಇಯರ್, ಈ ವರ್ಷ 43,000. ಬೆಂಗಳೂರಿನ ಪ್ರೈವೇಟ್ ಯೂನಿವರ್ಸಿಟಿ ಗೀತಮ್ ಯೂನಿವರ್ಸಿಟಿಲಿ 66,000 ಇತ್ತು ಲಾಸ್ಟ್ ಇಯರು, ಬಟ್ ಆಲ್ರೆಡಿ ಈ ವರ್ಷ ಮಾರ್ಕಲ್ಲಿ 67 ಕ್ರಾಸ್ ಮಾಡ್ಕೊಂಡು ಹೋಗಿದೆ. ಕೆ ಎಲ್ ಎಸ್ ವಿಶ್ವನಾಥರಾವ್ ದೇಶಪಾಂಡೆ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಹಳಿಯಾಳ 72,000 ಇತ್ತು ಲಾಸ್ಟ್ ಇಯರ್, ಈ ವರ್ಷ 62,000 ಇದೆ. ಗೋಪಾಲನ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂಡ್ ಮ್ಯಾನೇಜ್ಮೆಂಟ್ ಲಾಸ್ಟ್ ಇಯರ್ 72 ಇತ್ತು, ಮಾರ್ಕಲ್ಲಿ ಆಲ್ರೆಡಿ 71 ಕ್ರಾಸ್ ಆಗಿದೆ, ಸೊ 75, 76, 78ವರೆಗೂ ಹೋಗುತ್ತೆ. ನಾಗಾರ್ಜುನ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಡಾಕ್ಟರ್ ತಿಪ್ಪೇಸ್ವಾಮಿ ಅಂತ ಪ್ರಿನ್ಸಿಪಲ್ ಇದ್ದಾರೆ, 78,462 ಲಾಸ್ಟ್ ಇಯರು, ಈ ವರ್ಷ 66,000, ಈ ವರ್ಷನೂ 78 ಬರಬಹುದು. ರಾವ್ ಬಹದ್ದೂರ್ ವೈ ಮಹಾಬಲೇಶ್ವರಪ್ಪ RBYM ಇಂಜಿನಿಯರಿಂಗ್ ಕಾಲೇಜ್ ಬಳ್ಳಾರಿ 90,000 ಇತ್ತು ಲಾಸ್ಟ್ ಇಯರು, ಈ ವರ್ಷ ಆಲ್ಮೋಸ್ಟ್ ಅಲ್ಲಿಗೆ ಬಂದ್ಬಿಟ್ಟಿದೆ ಆಲ್ರೆಡಿ, ಸೊ 95, 98ವರೆಗೂ ಹೋಗುತ್ತೆ. APS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಸೋಮನಹಳ್ಳಿ ಕನಕಪುರ ರೋಡು ಬೆಂಗಳೂರು 90,885 ಇತ್ತು ಲಾಸ್ಟ್ ಇಯರು, ಈ ವರ್ಷ 78ಅಲ್ಲಿದೆ, ಈ ವರ್ಷ 90ಗಿಂತನೂ ಕಡಿಮೆ ಆಗುತ್ತೆ. ಬೀದರಲ್ಲಿ ಗುರುನಾನಕ್ ದೇವ್ ಇಂಜಿನಿಯರಿಂಗ್ ಕಾಲೇಜಲ್ಲಿ 1 ಲಕ್ಷ ದಾಟಿತ್ತು ಲಾಸ್ಟ್ ಟೈಮು, ಈ ವರ್ಷ 76,000ದಲ್ಲಿದೆ ಸದ್ಯಕ್ಕೆ, ಈ ವರ್ಷನೂ 1 ಲಕ್ಷ ಮುಟ್ಟುತ್ತೆ. ಹುಬ್ಳಿಯಲ್ಲಿರೋ AGM ರೂರಲ್ ಇಂಜಿನಿಯರಿಂಗ್ ಕಾಲೇಜು 1,08,000 ಇತ್ತು, ಈ ವರ್ಷ 89,000 ಇದೆ, ಈ ಸರಿನೂ ನೀವು ಸೇಮ್ ಕಟ್ ಆಫ್ ಎಕ್ಸ್ಪೆಕ್ಟ್ ಮಾಡಬಹುದು. ಕುಂದಾಪುರದಲ್ಲಿರೋ ಮೂಡಲಕಟ್ಟೆ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ 1,15,000 ಇತ್ತು, 1,06,000 ಇದೆ, ಲಾಸ್ಟ್ ಇಯರ್ಗಿಂತ ಕಟ್ ಆಫ್ ಕಡಿಮೆ ಆಗುತ್ತೆ. ರೋಡದೇವರಾಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಹೊಸಪೇಟೆ 1,16,000 ಇತ್ತು, ಈ ವರ್ಷ ಆಲ್ರೆಡಿ 1,05,000 ಇದೆ, ಲಾಸ್ಟ್ ಇಯರ್ಗಿಂತ ಕಟ್ ಆಫ್ ಕಡಿಮೆ ಆಗುತ್ತೆ. ನೆಕ್ಸ್ಟ್ ನಿಪ್ಪಾಣಿಯಲ್ಲಿರೋ VSM ಸೋಮಶೇಖರ್ ಕೋತಿ ವಾಲೆ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ 1,26,000 ಇತ್ತು, ಈ ವರ್ಷ 1,16,000, ಇದು ಅಷ್ಟೇ ಲಾಸ್ಟ್ ಇಯರ್ಗಿಂತ ಕಡಿಮೆ ಆಗುತ್ತೆ. KGF ಅಲ್ಲಿರೋ ಡಾಕ್ಟರ್ TTIT 1,29,000 ಇತ್ತು, ಈ ವರ್ಷ 83,000 ಇದೆ, ಇದು ಸೆಕೆಂಡ್ ರೌಂಡಲ್ಲಿ ಖಂಡಿತ ಸಿಕ್ಕಾಪಟ್ಟೆ ಡ್ರಾಪ್ ಆಗುತ್ತೆ. AJ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ ಮಂಗಳೂರು 1,39,000 ಇತ್ತು, ಈ ವರ್ಷ 78ಅಲ್ಲಿದೆ ಮಾರ್ಕಲ್ಲಿ, ಸೊ 1,39 ಹೋಗಲಿಲ್ಲ ಅಂದರೂ 1,00,000 ಅಂತೂ ಕ್ರಾಸ್ ಮಾಡುತ್ತೆ. ದೊಡ್ಡಬಳ್ಳಾಪುರದಲ್ಲಿರೋ RL ಜಾಲಪ್ಪ 1,45 ಇತ್ತು, ಈ ವರ್ಷ 1,12,000 ಇದೆ, ಇದು ಅಷ್ಟೇ ಲಾಸ್ಟ್ ಇಯರ್ ಅಷ್ಟೇ ಹೋಗುತ್ತೆ. ಮೈಸೂರಲ್ಲಿರೋ ಮೈಸೂರು ಕಾಲೇಜ್ ಆಫ್ ಇಂಜಿನಿಯರಿಂಗ್ 1,87,000 ಇತ್ತು, ಬಟ್ ಈ ವರ್ಷ ನೋಡಿ ಸರ್ಪ್ರೈಸಿಂಗ್ಲಿ 54,444 ಇದೆ. ಚನ್ನಪಟ್ಟಣದಲ್ಲಿರೋ ಸಂಪೂರ್ಣ 2,11,000 ಇತ್ತು, ಈ ವರ್ಷ 1,06,000 ಆಗಿದೆ. ನೀವು ಅನ್ಕೋಬೋದು 1 ಲಕ್ಷ ಕಟ್ ಆಫ್ ಡ್ರಾಪ್ ಆಗುತ್ತೆ ಅಂತ, ಖಂಡಿತ ಡ್ರಾಪ್ ಆಗುತ್ತೆ, ಯಾಕೆಂದರೆ ನೀವು ಬಾಟಮ್ ಹೋಗ್ತಾ ಇದ್ದಾಗೆ ಕಟ್ ಆಫ್ ಸಿಕ್ಕಾಪಟ್ಟೆ ಡ್ರಾಪ್ ಆಗುತ್ತೆ. ಟಾಪಲ್ಲಿ ಒಂದು 200-300 ಕಟ್ ಆಫ್ ಡ್ರಾಪ್ ಆಗುತ್ತೆ, ಮಧ್ಯದಲ್ಲಿ ನಿಮಗೆ 5,000, 10,000, 20,000, ಬಾಟಮ್ಗೆ ಹೋಗ್ತಾ ಇದ್ದಂಗೆ ನಿಮಗೆ 1 ಲಕ್ಷ, 1.5 ಲಕ್ಷ ಕಟ್ ಆಫ್ ಡ್ರಾಪ್ ಆಗುತ್ತೆ. ಲಾಸ್ಟ್ ಇಯರ್ ಸ್ಟಾರ್ಟ್ ಆದಂಥ ರತಿನಮ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ 2,21,000 ಇತ್ತು, ಈ ವರ್ಷ 1,13,000, ಈ ವರ್ಷನೂ 2 ಲಕ್ಷ ದಾಟುತ್ತೆ. ಕೆಲವು ಕಾಲೇಜ್ಗಳೆಲ್ಲ ಆಪ್ಷನ್ ಎಂಟ್ರಿ ಮಾಡಿದ್ದೀರಾ, ಈಗ ಮಾರ್ಕ್ ಆಗಿದೆ, ರಿಸಲ್ಟ್ ಬರ್ತಿದ್ದ ಮೊದಲು ಕಾಲೇಜ್ಗೆ ಹೋಗಿ ಚೆಕ್ ಮಾಡಿ, ಆಮೇಲೆ ಗೊತ್ತಾಗುತ್ತೆ ನೀವು ಅಲ್ಲಿ ಜಾಯ್ನ್ ಆಗಬೇಕಾ ಬೇಡವಾ ಅಂತ. ಹೆಸರುಗಳೆಲ್ಲ ಚೆನ್ನಾಗಿರುತ್ತೆ, ಬಟ್ ಅಲ್ಲಿ ನೋಡಿದಾಗ ಗೊತ್ತಾಗುತ್ತೆ ನಿಮಗೆ ಆ್ಯಕ್ಚುಯಲ್ ರಿಯಾಲಿಟಿ.
ನ್ಯೂ ಎಬೆನೆಜರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಲಾಸ್ಟ್ ಇಯರ್ ಸ್ಟಾರ್ಟ್ ಆಗಿರೋದು 2,27,000 ಇತ್ತು, ಈ ವರ್ಷ 1,50,000. ನವಕೀಸ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಹಾಸನ 2,34,000 ಇತ್ತು ಲಾಸ್ಟ್ ಇಯರ್, ಈ ವರ್ಷ 87,000. ಹರ್ಷ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ 2,42,000 ಇತ್ತು, ಈ ವರ್ಷ 1,00,000. ಆಕಾಶ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ 2,46,000 ಇತ್ತು, ಈ ವರ್ಷ 1,09,000. KVG ಸುಳ್ಯ ಡಾಕ್ಟರ್ ಸುರೇಶ್ ಅಂತ ಪ್ರಿನ್ಸಿಪಲ್ ಇದರಲ್ಲಿ 2,48,000 ಇತ್ತು ಲಾಸ್ಟ್ ಇಯರ್, ಈ ವರ್ಷ 1,38,000. ಇಲ್ಲೂ ಅಷ್ಟೇ ಕಟ್ ಆಫ್ ಸಿಕ್ಕಾಪಟ್ಟೆ ಡ್ರಾಪ್ ಆಗುತ್ತೆ ಸೆಕೆಂಡ್ ರೌಂಡ್ ಥರ್ಡ್ ರೌಂಡ್ಗೆ. ಆದಿತ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಆಲ್ಮೋಸ್ಟ್ 2,50,000 ಇತ್ತು, ಬಟ್ ಈ ವರ್ಷ ನೋಡಿ ಜಸ್ಟ್ 1,00,000ದಲ್ಲಿದೆ. ಬಟ್ ಸೆಕೆಂಡ್ ರೌಂಡ್ ಥರ್ಡ್ ರೌಂಡ್ಗೆ ಹೋಗಿ ಇಲ್ಲೂ ಅಷ್ಟೇ 2,00,000 ದಾಟ್ಬಿಡುತ್ತೆ. ವಿಜಯ ವಿಠಲ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ 2,49,000 ಇತ್ತು, ಈ ವರ್ಷ 1,10,000. ಅಂಜುಮನ್ 2,49,000 ಇತ್ತು, ಈ ವರ್ಷ 1,32,000. ರಾಜೀವ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಹಾಸನ 2,50,000 ಇತ್ತು, ಈ ವರ್ಷ 87,000. ಶ್ರೀದೇವಿ ಮಂಗಳೂರು 2,50,000 ಇತ್ತು, ಈ ವರ್ಷ 90,000. ನವೋದಯ ರಾಯಚೂರು 2,53,000 ಇತ್ತು, ಈ ವರ್ಷ 87,000. ಮೈಸೂರಲ್ಲಿರೋ ಕಾವೇರಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ 2,58,000 ಇತ್ತು, ಈ ವರ್ಷ 91,000. ಶ್ರೀಮತಿ ಕಮಲಾ ಅಂಡ್ ಶ್ರೀ ವೆಂಕಪ್ಪ ಎಂ ಅಗಡಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಗದಗ್ 2,58,000 ಇತ್ತು, ಈ ವರ್ಷ 82,000. KLS ವಿಶ್ವನಾಥರಾವ್ ದೇಶಪಾಂಡೆ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಹಳಿಯಾಲ 2,60,000 ಇತ್ತು ಲಾಸ್ಟ್ ಇಯರ್, ಈ ವರ್ಷ 62,000. ಆಲ್ಮೋಸ್ಟ್ ನೋಡಿ 2,00,000 ಡಿಫರೆನ್ಸ್ ಕಾಣ್ತಾ ಇದೆ. ಇದು ಥರ್ಡ್ ರೌಂಡಲ್ಲಿ ಕಟ್ ಆಫ್ ಡ್ರಾಪ್ ಆಗುತ್ತೆ. ಶ್ರೀ ಸಿದ್ಧಾರ್ಥ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ತುಮಕೂರು 2,60,000 ಇತ್ತು, ಈ ವರ್ಷ ನೋಡಿ ವೆರಿ ಸರ್ಪ್ರೈಸಿಂಗ್ಲಿ 42,000 ಇದೆ. ರಾವ್ ಬಹದ್ದೂರ್ ವೈ ಮಹಾಬಲೇಶ್ವರಪ್ಪ ಇಂಜಿನಿಯರಿಂಗ್ ಕಾಲೇಜು ಬಳ್ಳಾರಿ 2,61,000 ಇತ್ತು, ಈ ವರ್ಷ 89,000ಗೆ ಸ್ಟಾಪ್ ಆಗಿದೆ. ಸೊ ದಿಸ್ ಈಸ್ ಅಬೌಟ್ 66 ಕಾಲೇಜಸ್ ಆಫ್ ಕರ್ನಾಟಕ ವಿಚ್ ಆರ್ ಆಫರಿಂಗ್ CS A&ML. ಮಧ್ಯದಲ್ಲಿ ಒಂದಷ್ಟು ಕಾಲೇಜುಗಳು ಮಿಸ್ ಆಗಿರಬಹುದು, ಚೆಕ್ ಮಾಡ್ಕೊಳ್ಳಿ. ಫಸ್ಟ್ ರೌಂಡು ನಿಮ್ಗೆ ಎಲ್ಲಿ ಸಿಗ್ಬೋದು, ಸೆಕೆಂಡ್ ರೌಂಡ್ ಎಲ್ಲಿ ಡ್ರಾಪ್ ಆಗ್ಬೋದು ಅಂತ ಒಂದು ಐಡಿಯಾ ಸಿಗ್ಬೋದು. ಯಾಕೆಂದರೆ ಲಾಸ್ಟ್ ಇಯರ್ ಲಾಸ್ಟ್ ರೌಂಡ್ ತಗೊಂಡಿದ್ದೀನಿ ನಾನು. ಈ ವರ್ಷ ಫಸ್ಟ್ ರೌಂಡಲ್ಲೂ ತುಂಬ ಏನು ಸಿಗ್ನಿಫಿಕೆಂಟ್ ಆಗಿ ಡ್ರಾಪ್ ಆಗೋದಿಲ್ಲ, ಬಟ್ ಸೆಕೆಂಡ್ ರೌಂಡ್ಗೆ ಒಂದಷ್ಟು ಡ್ರಾಪ್ ಆಗುತ್ತೆ. ಯಾಕೆಂದರೆ ಸೆಕೆಂಡ್ ರೌಂಡಲ್ಲಿ ನೀವು ಫೀಸ್ ಕಟ್ಟಿ ಅಡ್ಮಿಟ್ ಆಗಲೇಬೇಕು, ಇಲ್ಲ ಎಕ್ಸಿಟ್ ಆಗಬೇಕು. ಆಗ ನಾನ್ ಸೀರಿಯಸ್ ಕ್ಯಾಂಡಿಡೇಟ್ಸ್ ಎಲ್ಲ ಹೊರಗಡೆ ಹೋಗ್ತಾರೆ. ಫಸ್ಟ್ ರೌಂಡಲ್ಲಿ ನೀವು ಯಾವುದೇ ಫೀಸ್ ಕಟ್ಟೋಷ್ಟು ಅಗತ್ಯ ಇಲ್ಲ. ಹಾಗಾಗಿ ಫಸ್ಟ್ ರೌಂಡಲ್ಲಿ ಎಲ್ಲರೂ ಆಪ್ಷನ್, ಈಗ ಫಸ್ಟ್ ರೌಂಡ್ಗೆ ಆಪ್ಷನ್ ಎಂಟ್ರಿ ಮಾಡಿರ್ತಾರೆ, ಫಸ್ಟ್ ರೌಂಡಿಂದನೂ ಸ್ವಲ್ಪ ಜನ ಎಕ್ಸಿಟ್ ಆಗ್ತಾರೆ. ಬಟ್ ಸೆಕೆಂಡ್ ರೌಂಡ್ಗೂ ಎಂಟ್ರಿ ಆಗ್ತಾರೆ ಒಂದಷ್ಟು ಜನ. ಸೆಕೆಂಡ್ ರೌಂಡಲ್ಲಿ ದುಡ್ಡು ಕಟ್ಟಿ ಫೀಸ್ ಕಟ್ಟಿ ಅಂದಾಗ ಮಾತ್ರ ನಾನ್ ಸೀರಿಯಸ್ ಕ್ಯಾಂಡಿಡೇಟ್ಸು ಹೊರಗಡೆ ಹೋಗ್ತಾರೆ. ಸೊ ಸೆಕೆಂಡ್ ರೌಂಡಲ್ಲಿ ನೀವು ಅಡ್ಮಿಟ್ ಆಗಿ ಅಪ್ಗ್ರೇಡೇಷನ್ ಹೋಗಿ. ಮೈ ಸಿನ್ಸಿಯರ್ ಸಜೆಷನ್ ಈಸ್ ಫಸ್ಟ್ ರೌಂಡಲ್ಲಿ ಏನು ಅಡ್ಮಿಷನ್ ತಗೊಳಕ್ಕೆ ಹೋಗ್ಬಿಡಿ, ವೆಯ್ಟ್ ಫಾರ್ ಸೆಕೆಂಡ್ ರೌಂಡ್. ಸೊ ಥ್ಯಾಂಕ್ ಯು ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಕೌನ್ಸಿಲಿಂಗ್.